ಸರ್, ಈಗ ಹಾಸನ ಜಿಲ್ಲೆಯಲ್ಲಿ 35ಕ್ಕೂ ಹೆಚ್ಚು ಹೃದಯಾಘಾತ ಪ್ರಕರಣಗಳು ಸಂಭವಿಸಿದೆ. ರಾಜ್ಯ ಸರ್ಕಾರದ ಪಾತ್ರ ಇದು ಭಾಳ ನೋವಿನಿಂದ ಹೇಳುವಂಥ ಒಂದು ವಿಚಾರ. ಇದು ಹಾಸನದಲ್ಲೇ ಪದೇ ಪದೇ ಆಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಏನಂತಂದರೆ ಇದು ಕೋವಿಡ್ ಲಸಿಕೆಯಿಂದ ಆಯಿತು ಅಂತೇಳಿ ಕೊಟ್ಟಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಈ ಥರ ಹೇಳಿಕೆಗಳನ್ನು ಕೊಡೋದ್ರಿಂದ ನಗೆಪಾಟಲಿಗೆ ಹಾಕಿದ್ದಾರೆ. ಈಗ ಅದರ ಮೇಲೆ ರಿಪೋರ್ಟ್ ಬಂದಿದೆ. ಡೆಲ್ಲಿಯ ಆರೋಗ್ಯ ಇಲಾಖೆನೂ ಕೊಟ್ಟಿದೆ, ಕೋವಿಡಿಂದ ಆಗಿಲ್ಲ ಅಂತ. ಇಲ್ಲಿ ನಮ್ಮ ಹೃದಯ ರೋಗ ಜಯದೇವ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ, ಎಲ್ಲ ಮುಚ್ಚಾಕಿದ್ದಾರೆ. ಅಲ್ಲಿ ಅವರು ಕೊಟ್ಟಿದ್ದಾರೆ ಇದು ಕೋವಿಡ್ ಅಂತ. ಅದೇನು ಕೋವಿಡ್ ಲಸಿಕೆ ಬರೀ ಹಾಸನದಲ್ಲೇ ಮಾತ್ರ ಆಗಬೇಕಾ? ಬೆಂಗಳೂರಲ್ಲೂ ಕೋವಿಡ್ ಕೊಟ್ಟಿದ್ದಾರೆ, ಡೆಲ್ಲಿಯಲ್ಲೂ ಕೊಟ್ಟಿದ್ದಾರೆ, ಎಲ್ಲ ಕಡೆ ಅಲ್ಲಾಗದಿರೋ ಬರೀ ಹಾಸನದಲ್ಲೇ ಯಾಕೆ ಆಗ್ತಾಯಿದೆ? ರೀಸನ್ ಈಸ್ ದೇರ್. ಮಾಧ್ಯಮದಲ್ಲಿ ನೆನ್ನೆನೂ ಬಂದಿದೆ, ಇವತ್ತು ಬಂದಿದೆ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಇದಕ್ಕೇನಾದರೂ ಒಂದು ಕಾರಣ ಇರಬೇಕು. ಜಿಲ್ಲಾ ಮಂತ್ರಿಗಳು 2 ತಿಂಗಳಿಂದ ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಬರ್ತಾನೆ ಇಲ್ಲ. ಬಂದೋತ್ರ ಹಾಸನಕ್ಕೆ ಬಂದಿಲ್ಲ. ಹಾಸನಕ್ಕೆ ಬಂದಿಲ್ಲ. ಅಲ್ಲಿಂದ ಅಲ್ಲೇ ಹಂಗೆ ಹೊರಟುപോಗ್ತಾರೆ, ಬರಲೇ ಇಲ್ಲ. ಯಾರಾದರೂ ಹಿರಿಯ ಮಂತ್ರಿಗಳು, ಅಧಿಕಾರಿಗಳು ಯಾರಾದರೂ ಬಂದರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಏನು ರಿಯಲ್ ಥಿಂಗ್ ಏನು? ಸಾಯೋದಂತೂ ಸಾಯ್ತಾ ಇದ್ದಾರೆ, ಏನಾದರೂ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರಣನ ಹುಡುಕೋ ಅಂಥದ್ದಕ್ಕೆ ಸರ್ಕಾರ ಎಚ್ಚರಿಕೆ ತಪ್ಪಿದೆ. ಸರ್ಕಾರ ಒಂದು ಸರಿ ಕೋಮಾ ಸ್ಟೇಜಲ್ಲಿ ಇರ್ತೈತಲ್ಲ, ಹಂಗಿದೆ ಕೋಮಾ. ಅವ್ರಿಗೆ ಅಧಿಕಾರ ಹಸ್ತಾಂತರ, ಯಾರು ಮುಂದೆ ಮಂತ್ರಿ ಆಗಬೇಕು, ATM ತೊಗೊಂಡು ದುಡ್ಡು ಡೆಲ್ಲಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಇದೇ ಮಂತ್ರಿ ಕೊಡ್ತಾರಾ ಬೇರೆ ಮಂತ್ರಿ ಕೊಡ್ತಾರಾ, ಅದನ್ನ ರೇಟ್ ಎಷ್ಟು, ಇದರಲ್ಲಿ ಇಡೀ ಸರ್ಕಾರ ಮುಳುಗಿದೆ. ಅದಕ್ಕೋಸ್ಕರ ಜನ ಕಂಗಾಲಾಗಿದ್ದಾರೆ. ಉಳಿದು ಸಂಜೆಯಲ್ಲಿ ಮಾತಾಡ್ತೀನಿ.